ಅವರೇನು ಬಿಸ್ನೆಸ್ ಗಲಾಟೆಯಲ್ಲಿದ್ದಾರಮ್ಮ. ಇವತ್ತೇ ಯಾವುದೋ ಹೊಸ ಆರ್ಡರ್ಸ್ ಬಂದಿದೆಯಂತೆ, ಅದಕ್ಕೆ ಹೊರಟುಬಿಟ್ರು. ಅವರ ಬದಲಾಗಿ ನಾನಿದ್ದೀನಲ್ಲ. ಮದುವೆಯ ಗಲಾಟೆ ಮುಗಿದ ಮೇಲೆ ರುಕ್ಮಿಣಮ್ಮ ಮಗಳ ದೇಹದಲ್ಲಾದ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿದ್ರು. ಏನು ಸಮಾಚಾರ ವೇದ? ಎಷ್ಟು ತಿಂಗಳು? 4 ತುಂಬಿದೆ ಅಮ್ಮ. ಇನ್ನೂ ಇವರಿಗೂ ಹೇಳಿಲ್ಲ. ಏನು ಹುಡುಗಿನೋ ಏನೋ, ಕಳೆದ ಸಲ ಆಗಿದ್ದು ಮರೆತುಬಿಟ್ಯಾ? ಈ ಸಲನಾದರೂ ಸುಖವಾಗಿ ಮೈ ಕಳೆಯಲ್ಲಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಒಳ್ಳೆಯ ಟಾನಿಕ್ ತಗೊಳ್ಳೆ ಎಂದು ಮಗಳಿಗೆ ಬುದ್ಧಿ ಹೇಳಿದಲ್ಲದೆ, ಮಗಳನ್ನು ಕರೆದೊಯ್ಯಲು ಬಂದ ಅಳಿಯನಿಗೆ ಅವರೇ ವಿಷಯ ತಿಳಿಸಿದಾಗ ಅಭಿಜಿತ್ಗೆ ಆಶ್ಚರ್ಯ, ಸಂತಸ ಒಟ್ಟಿಗೆ ಮೂಡಿತು. ಕಾರ್ನಲ್ಲಿ ಕುಳಿತಾಗ ಮೌನದಿಂದ ಹಿಮ್ಮದಿಯಿಂದ ಕುಳಿತಿದ್ದ ವೇದಾಳನ್ನು ಅವನೇ ಮಾತಿಗೆಳಿದ. ಯಾಕೆ ವೇದ, ಇಂಥ ಗುಡ್ ನ್ಯೂಸ್ ನನ್ನಿಂದ ಮುಚ್ಚಿಟ್ಟಿದ್ದೆ? ಸ್ಕ್ಯಾನ್ ಮಾಡಿದ ಮೇಲೆ ತಾನೇ ನ್ಯೂಸ್ ಒಳ್ಳೆಯದೋ ಕೆಟ್ಟದೋ ಅಂತ ಗೊತ್ತಾಗೋದು. ಅವಳ ದನಿಯಲ್ಲಿ ಯಾವ ಏರುಪೇರು ಇಲ್ಲದೆ ನಿರ್ವಿಕಾರಕವಾಗಿತ್ತು. ಅಭಿಜಿತ್ಗೆ ಮೊಖಭಂಗವಾದರೂ ಅದನ್ನು ತೋರ್ಪಡಿಸಿಕೊಳ್ಳದೆ, ಹಂಗ್ಯಾಕಂತೀಯ ಚಿನ್ನ, ಮುದ್ದಾದ ಮಗನನ್ನು ಎತ್ತಿ ಮುದ್ದಾಡೋ ಆಸೆ ನನಗಿಲ್ವಾ ಎಂದು ಅವಳ ಕೆನ್ನೆ ತಟ್ಟಿ ರಮಿಸುವ ದನಿಯಲ್ಲಿ ನುಡಿದಾಗ ಅವಳು ಯಾವ ಪ್ರತಿಕ್ರಿಯೆ ವ್ಯಕ್ತಪಡಿಸದೆ ಕಾರ್ನಲ್ಲಿ ತೂಗು ಹಾಕಿದ ಅಲಂಕೃತ ಗೊಂಬೆಯನ್ನೇ ನೋಡ್ತಿದ್ಲು. ಈ ಬಾರಿ ವೇದ ಅವಳಿ ಮಕ್ಕಳನ್ನು ಹೊತ್ತಿದ್ಲು. ಒಂದು ಮಗುವೇನೋ ಗಂಡೆಂದು ತಪಾಸಣೆಯಿಂದ ಗೊತ್ತಾಗಿತ್ತು. ಇನ್ನೊಂದು ಮಗುವಿನ ಪೋಷಣೆ ಸರಿಯಾಗಿಲ್ಲವಾದ್ದರಿಂದ ಅದು ಹೆಣ್ಣೋ ಗಂಡೋ ಎಂದು ನಿರ್ದಿಷ್ಟವಾಗಿ ಡಾಕ್ಟರ್ಗೆ ಹೇಳಲಾಗಲಿಲ್ಲ. ಅಭಿಜಿತ್ಗಂತೂ 2 ಗಂಡು ಮಕ್ಕಳೇ ಎಂದು ದೃಢ ನಂಬಿಕೆ. ಒಂದು ಮಗು ಗಂಡಾಗಿದ್ದರೆ ಸಾಮಾನ್ಯವಾಗಿ ಇನ್ನೊಂದು ಗಂಡೇ ಆಗಿರುತ್ತೆ. ಹೆಣ್ಣು ಗಂಡು ಟ್ವಿನ್ಸ್ ಆಗೋದು ತುಂಬ ಅಪರೂಪ ಅಂತ ಕೇಳಿದ್ದೀನಿ. ವೇದ, ನನಗೊಂದು ಗಂಡು ಮಗು ಬೇಕಂದರೆ ನೀನು ನನಗೆ 2 ಕೊಡ್ತಾ ಇದೆಯಲ್ಲ. ಸ್ವೀಟ್ ಹಾರ್ಟ್, ಐ ಆಮ್ ಸೋ ಹ್ಯಾಪಿ ಎಂದು ಅವಳನ್ನು ಉಸಿರುಗಟ್ಟುವಂತೆ ತಬ್ಬಿ ಮುದ್ದಿನ ಮಳೆಗೆರೆದ. ವೇದಾಳಿಗೂ ಎದೆಯ ಮೇಲಿನ ಭಾರ ಇಳಿಸಿದಂತಾಗಿ ನಿರಾಳವಾಗಿತ್ತು. ಸದ್ಯ ಈ ಬಾರಿ ಒಂದಲ್ಲ 2 ಭ್ರೂಣ ಹತ್ಯೆಗಳು ಮಾಡುವ ಪಾಪದಿಂದ ಪಾರಾದ್ವಲ್ಲ ಎಂಬ ಸಮಾಧಾನ ಒಂದು ಕಡೆಯಾದರೆ, ಕೊನೆಗೂ ತಾನು ತಾಯ್ತನದ ಸುಖ ಅನುಭವಿಸ್ತೇನೆ ಎಂಬ ಆನಂದ ಇನ್ನೊಂದು ಕಡೆ. ಈ ಬಾರಿ ವೇದಾಳಿಗೆ ಅಭಿಜಿತ್ನಿಂದ ರಾಜೋಪಚಾರವೇ ನಡೆದಿತ್ತು. ತನಗೆ ಅವಳಿ ಮಕ್ಕಳಾಗೋದೆಂದು ಅವನು ತನ್ನ ಗೆಳೆಯರಿಗೆಲ್ಲ ಆಗಲೇ ಹೇಳ್ಕೊಂಡಿದ್ದ. ಟ್ವಿನ್ಸ್, ಟ್ರಿಪ್ಲೆಟ್ಸ್ ಯಾವಾಗಲೂ ಒಂದೇ ಸೆಕ್ಸ್ ಆಗಿರುತ್ತೆ. ಲಕ್ ಅಂದರೆ ಇನ್ನೊಂದು ನೋಡು, ಚಿನ್ನದಂಥ ಹೆಂಡತಿ. ಈಗ ಕಿಡ್ಸ್, ನಿನ್ನನ್ನು ಹಿಡಿಯೋರು ಯಾರು ಎಂದು ಅವನನ್ನು ಎಲ್ಲರೂ ಪ್ರಶ್ನಿಸ್ತಿದ್ರು. ಅಭಿಜಿತ್ ಸಾವಿರಾರು ರೂಪಾಯಿ ಚೆಲ್ಲಿ ವೇದಾಳಿಗೆ ಶ್ರೀಮಂತದ ಶಾಸ್ತ್ರ ಮಾಡಿಸಿದ. ವೇದ ಬಾಣತನಕ್ಕೆ ನಿಮ್ಮನೆಗೆ ಬರೋದು ಬೇಡ, ನೀವೇ 4 ತಿಂಗಳು ಇಲ್ಲಿಗೆ ಬಂದ್ಬಿಡಿ. ವೇದ ಹೊರಟೋದ್ರೆ ನಾನು ಮನೆ ಬೀಗ ಹಾಕ್ಕೊಂಡು ಓಡ್ಬಿಡ್ಬೇಕಾಗತ್ತೆ. ಕೆಲಸದವರನ್ನು ನಂಬಿ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ ಎಂದು ಅಭಿಜಿತ್ ರುಕ್ಮಿಣಮ್ಮನಿಗೆ ಹೇಳಿಬಿಟ್ಟಿದ್ದ. ರುಕ್ಮಿಣಮ್ಮನಿಗೆ ಸೊಸೆ ಮನೆಗೆ ಬಂದಿದ್ದರಿಂದ ಮಗನ ಸಂಸಾರ ಬಿಟ್ಟು ಬರೋದೇನೂ ಕಷ್ಟವಿರಲಿಲ್ಲ. ತಾಯಿ ತನ್ನೊಡನೆ 4 ತಿಂಗಳು ಬಂದಿಳಿತಾಳೆ ಎಂದು ತಿಳಿದಾಗ ವೇದಾಳಿಗೂ ತುಂಬ ಸಂತಸವಾಗಿತ್ತು. ನವಮಾಸ ಸುಖವಾಗಿ ಕಳೆದು ವೇದ ಅವಳಿ ಮಕ್ಕಳಿಗೆ ಜನ್ಮ ಕೊಟ್ಲು. ಒಂದು ಹೆಣ್ಣು ಮತ್ತೊಂದು ಗಂಡು ಮಗುವನ್ನು ಕಂಡಾಗಲಂತೂ ಅವಳಿಗೆ ಜಂಗಬಲವೇ ಹುಡುಗೋದಂತಾಯಿತು. ಡಾಕ್ಟರ್, ಅವರಿಗೆ ಹೆಣ್ಮಗುನ ತೋರಿಸ್ಬೇಡಿ, ಅದನ್ನು ಕೊಂದು ಹಾಕ್ಬಿಡ್ತಾರೆ. ಅವರಿಗೆ ಒಂದೇ ಮಗು ಹುಟ್ಟಿದೆ ಅಂತ ಹೇಳಿಬಿಡಿ. ಆ ದುರ್ಬಲ ಗಳಿಗೆಯಲ್ಲೂ ವೇದ ಅಳುತ್ತಾ ಡಾಕ್ಟರ್ ಕೈ ಹಿಡಿದು ಕೇಳಿಕೊಂಡಾಗ ಡಾಕ್ಟರ್ ಅವಳ ಕಂಪಿಸುತ್ತಿದ್ದ ಕೈಗಳನ್ನು ಸವರುತ್ತಾ ಸಮಾಧಾನ ಮಾಡಿದರು. ವೇದ, ಯು ಆರ್ ಸೋ ಲಕ್ಕಿ ಟು ಹ್ಯಾವ್ ಸಚ್ ಟ್ವಿನ್ಸ್ ಬೇಬೀಸ್. ಒಂದೇ ಸಲಕ್ಕೆ ಆರ್ತಿಗೊಂದು ಕೀರ್ತಿಗೊಂದು ಅಂತ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗೋಯ್ತು ಅಲ್ಲ. ಡೋಂಟ್ ಗೆಟ್ ಎಮೋಷ್ನಲ್. ನಿಮ್ಮ ಹಸ್ಬೆಂಡ್ಗೆ ನಾನು ಹೇಳ್ತೀನಿ. ಅಭಿಜಿತ್ 2ನೇ ಮಗು ಹೆಣ್ಣಾಗಿದ್ದಕ್ಕೆ ನಿರಾಸೆಗೊಂಡ್ರು. ತನಗೆ ಉತ್ತರ ಅಧಿಕಾರಿಯಾಗಿ ಮಗನಂತೂ ಹುಟ್ಟಿದಾನಲ್ಲ ಎಂಬ ಸಂತಸ ಅದನ್ನು ನಿವಾರಿಸ್ಬಿಟ್ಟಿತ್ತು. ನಿಮ್ಮ ವೈಫ್ ತುಂಬ ಅಪ್ಸೆಟ್ ಆಗಿದ್ದಾರೆ ಅಭಿಜಿತ್. ಅವರ ಜನರಲ್ ಕಂಡೀಷನ್ ತುಂಬ ವೀಕ್ ಆಗಿದೆ. ಗೋ ಹ್ಯಾಡ್ ಕನ್ಸೋಲ್ ಹರ್ ಎಂದು ಡಾಕ್ಟರ್ ಅವನಿಗೆ ಎಚ್ಚರಿಕೆ ನೀಡಿದಾಗ ಅಭಿಜಿತ್ ವಾರ್ಡಿನತ್ತ ಧಾವಿಸಿದ. ಬಿಳಿಯ ಬೆಡ್ಶೀಟಿನ ಮೇಲೆ
ಬೆದರು ಗಣ್ಣಿನ ಬಿಳಿಪೇರಿದ ಮುಖ ಹೊತ್ತ ವೇದಾಳನ್ನು ಕಂಡಾಗ ಅವನಿಗೆ ಮರುಕವಾಯಿತು. ವೇದ, ಹೇಗಿದೆಯಾ ಚಿನ್ನ? ಮಕ್ಕಳನ್ನು ನೋಡಿದ್ಯಾ? ಎಷ್ಟು ಮುದ್ದಾಗಿ ತೊಟ್ಟಿಲಲ್ಲಿ ಮಲಗಿವೆ. ಅಭಿ, ಮಗನ ಜೊತೆ ಮಗಳು ಹುಟ್ಟಿದಾಳೆ ಗೊತ್ತಾ? ಆದರೆ ಆ ಮಗು ನನಗೆ ಬೇಕು. ನಿಮ್ಮ ಆಸೆಯಂತೆ ಮಗ ಆಯಿತು. ನನ್ನ ಮಗಳನ್ನು ನಾನು ಸಾಕೊಳ್ತೀನಿ ಎನ್ನುವಷ್ಟರಲ್ಲಿ ಅವಳ ಕಣ್ಗಳಲ್ಲಿ ಕಂಬನಿ ಉಕ್ಕಿತು. ಛೇ ವೇದ, ಏನಿದು? ನಿನ್ನ ಮಗಳು ನನ್ನ ಮಗಳಲ್ವಾ? ನಿನ್ನ ಹಾಗಿರೋ ಮುದ್ದಾದ ಮಗಳನ್ನು ನಾನು ಬೇಡ ಅಂತೀನ? ಅಳ್ಬೇಡ, ಕಣ್ಣೋರ್ಸ್ಕೊ. ಎವ್ರಿಥಿಂಗ್ ಈಸ್ ಫೈನ್. ಅಭಿಜಿತ್ ಅವಳ ಕೆನ್ನೆ ಸವರಿ ತಲೆ ನೆವರಿಸಿ ಸಾಂತ್ವನ ನೀಡಿದಾಗ ವೇದ ಸಂತೃಪ್ತಿಯಿಂದ ಅವನ ಕೈಗಳನ್ನು ತುಟಿಗೊತ್ಕೊಂಡ್ಳು. ಗಂಡು ಮಗುವಿಗಿಂತ ಸೊಂಪಾಗಿ ಬೆಳೆದು ತಲೆ ತುಂಬ ಸುಳಿ ಕೂದಲು ಹೊರೆ ಹೊತ್ತ ಮುದ್ದಾಗಿದ್ದ ಹೆಣ್ಮಗುವನ್ನು ಕಂಡಾಗ ಅಭಿಜಿತ್ಗೂ ಮನಸ್ಸು ಹೂವಾಗಿ ಅರಳಿತು. ಅದರ ಚಿಗುರು ಬೆರಳಿಗೆ ಮುತ್ತಿಟ್ಟು ವೇದಾಳತ್ತ ನೋಡಿ ನಕ್ಕ. ವೇದ, ನಿನ್ನ ಮಗಳು ಬ್ಯೂಟಿಯಲ್ಲಿ ನಿನ್ನನ್ನೇ ಮೀರಿಸ್ಬಿಡ್ತಾಳೆ. ಮುಂದೆ ಮಿಸ್ ಯೂನಿವರ್ಸರ್ ಆಗ್ತಾಳೆ ನೋಡ್ತಿರು. ತನಗೆ ಹೆಣ್ಮಗು ಬೇಡ ಎಂದು ಹಿಂದೆಲ್ಲ ರಂಪ ರಾದಂತ ಮಾಡಿದ ಗಂಡ ಇವನೇನಾ ಎಂದು ವೇದಾಳಿಗೆ ಆಶ್ಚರ್ಯವಾಯಿತು. ಇದೇ ವಾತ್ಸಲ್ಯ ಕರುಣೆ ತನ್ನ ಮೊದಲನೆಯ ಮಗುವಿನ ಬಗ್ಗೆಯೂ ಮೂಡಿದ್ರೆ ಎಂದು ಮನಸ್ಸು ಹಂಬಲಿತು. ರುಕ್ಮಿಣಮ್ಮ ಮಗಳಿಗೆ ಜಾಸ್ತಿ ಆಯಾಸ ಪಡದೆ ಅಚ್ಚುಕಟ್ಟಾಗಿ ಬಾಣ್ತನ ಮಾಡಿದರು. ವೇದ ಹೆಚ್ಚು ನಿದ್ದೆಗೆಡದಂತೆ ತಾವೇ ಮೊಮ್ಮಕ್ಕಳನ್ನು ನೋಡ್ಕೊಳ್ತಿದ್ರು. ವಿನೋದ್ ಬಾಣತನದ ಖರ್ಚಿಗೆಂದು ತಾಯಿಯ ಬಳಿ 10,000 ರೂಪಾಯಿ ಕಳಗಿಸ್ಕೊಟ್ಟಿದ್ದ. ತಾಯಿ ತಮ್ಮ ಮನೆಗೆ ಬಂದು ತಾನಾಗಿ ಖರ್ಚು ಮಾಡೋದು ವೇದಾಳಿಗೆ ಕೊಂಚವೂ ಇಷ್ಟವಿರಲಿಲ್ಲ. ತಾನು ಹಣವಂತ, ಅಂತಸ್ತು ಉಳ್ಳವನು ಎಂದು ಕೊಚ್ಚಿಕೊಳ್ಳುವ ಗಂಡ ಲಕ್ಷಣವಾಗಿ ತನ್ನ ಬಾಣತನದ ಖರ್ಚು ವಹಿಸ್ಕೊಳ್ಬಾರ್ದೆ ಎಂದು ಮುಜುಗರವಾಗಿತ್ತು. ಆದರೆ ಅಭಿಜಿತ್ ಕಡಾಖಂಡಿತವಾಗಿ ಬಾಣತನ ನಾಮಕರಣದ ಖರ್ಚೆಲ್ಲ ನಮ್ಮ ಕಡೆಯದು ಎಂದು ರುಕ್ಮಿಣಮ್ಮನಿಗೆ ಹೇಳಿದ್ರಿಂದ ವೇದ ಮಾತನಾಡುವ ಹಾಗಿರಲಿಲ್ಲ. ರುಕ್ಮಿಣಮ್ಮ ಮನೆಯಲ್ಲಿ ಉಳಿದಿರೋದ್ರಿಂದ ಅಭಿಜಿತ್ ಎಂದಿಗಿಂತ ಬೇಗನೆ ಮನೆ ಸೇರಿ ಆದಷ್ಟು ಹೊತ್ತು ವೇದಾಳನ್ನು ವಿಚಾರಿಸ್ಕೊಳ್ಳೋದ್ರಲ್ಲಿ, ಮಕ್ಕಳೊಡನೆ ಆಟ ಆಡೋದ್ರಲ್ಲಿ ಕಾಲ ಕಳೆಯುತ್ತಿದ್ದ. ಅಪ್ಪಿ ತಪ್ಪಿಯೂ ಅವರೆದುರಿಗೆ ಸಿಗರೆಟ್ ಸೇರ್ತಿರಲಿಲ್ಲ. ಹಿಂದಿನ ಜನ್ಮದಲ್ಲಿ ಯಾವ ಹೂವಿನಿಂದ ದೇವರ ಪೂಜೆ ಮಾಡಿದೆಯೋ ಚಿನ್ನದಂಥ ಗಂಡನನ್ನು ಪಡೆದಿದೆಯಾ ವೇದ? ಎಲ್ಲರ ಮನೆಯಲ್ಲೂ ಇಂಥ ಅಳಿಯ ಸಿಕ್ಕರೆ ಪುಣ್ಯ ಮಾಡಿದ್ರು ಎಂದು ರುಕ್ಮಿಣಮ್ಮ ಅಭಿಮಾನದಿಂದ ಅಭಿಜಿತ್ನನ್ನು ಹೊಗಳ್ತಿದ್ರು. 5ನೆಯ ತಿಂಗಳಲ್ಲಿ ವಿನೋದ್ ತಂಗಿಯ ಮಕ್ಕಳ ನಾಮಕರಣವನ್ನು ಆಡಂಬರದಿಂದ ನಡೆಸ್ಕೊಟ್ಟ. ಆ ಹೊತ್ತಿಗೆ ರಾಧಿಕಾಳು 2 ತಿಂಗಳ ಗರ್ಭಿಣಿಯಾಗಿದ್ಲು. ಅಣ್ಣನಿಗೆ ತನ್ನ ಸಂಸಾರ ಜವಾಬ್ದಾರಿಯೇ ಹೆಚ್ಚಿರುವಾಗ ತನಗ್ಯಾಕೆ ಅನಗತ್ಯವಾಗಿ ಖರ್ಚು ಮಾಡಬೇಕೆಂದು ವೇದಾಳಿಗೆ ನೋವಾಯಿತು. ಅವನೇನು ಅವನ ಸಂಪಾದನೆಯಲ್ಲಿ ಖರ್ಚು ಮಾಡ್ತಾ ಇಲ್ಲ, ಸುಮ್ಮನಿರೆ. ಆ ಮನೆ ಮಾರಿದ ದುಡ್ಡು ಇನ್ನೂ ಮಿಕ್ಕಿರಲಿಲ್ವಾ? ನಿನಗಿನ್ನೂ 10 ಬಾಣ್ತನ ಮಾಡೋ ಯೋಗ್ಯತೆ ನಮಗಿದೆ, ನೀನು ಯಾಕೆ ಒದ್ದಾಡ್ತೀಯ? ರುಕ್ಮಿಣಮ್ಮ ಹೇಳಿದಾಗ ವೇದ ನಕ್ಕಳು. 10 ಬಾಣ್ತನನ? ದೇವ್ರೇ ಗತಿ. ರುಕ್ಮಿಣಮ್ಮ ಹೊರಡುವ ಮುನ್ನ ಅಭಿಜಿತ್ ಅತ್ತೆಗಾಗಿ ಭಾರಿ ಜರಿ ಅಂಚಿನ ಕಾಂಚೀವರಂ ಸೀರೆ ತಂದಿದ್ದ. ಸೀರೆ ತುಂಬ ದುಬಾರಿ ಆಯಿತು ಕಣೆ ವೇದ, ಇದೆಲ್ಲ ನನಗ್ಯಾಕೆ ಎಂದಾಕೆ ಸಂಕೋಚಗೊಂಡಾಗ ವೇದ ಉದಾಸೀನದಿಂದ, ಅಮ್ಮ, ನೀನು ನನ್ನನ್ನು ನನ್ನ ಮಕ್ಕಳನ್ನು ನೋಡ್ಕೊಂಡಿದ್ದಕ್ಕೆ ನಾವು ನಿನಗೇನು ಕೊಟ್ಟರು ಸಾಲದು. ನಿನ್ನ ಅಳಿಯ ನಿಮ್ಮ ಹತ್ರ ಸಾಕಷ್ಟು ವಸೂಲಿ ಮಾಡಿದ್ದಾನೆ, ಇದೇನು ಮಹಾ, ಸುಮ್ಮನೆ ತಗೋ ಎಂದು ನುಡಿದ್ಲು. ರುಕ್ಮಿಣಮ್ಮ ಹೊರಟ ಮೇಲೆ ವೇದಾಳಿಗೆ ಸಂಸಾರದ ಹೊರೆಯ ಅನುಭವವಾಗಿತ್ತು. ತಾಯಿ ಇಷ್ಟು ದಿನ ಜೊತೆಯಲ್ಲಿ ಇದ್ದಿದ್ದರಿಂದ ಅತ್ತೆಯ ಅಭಾವ ಅವಳಿಗೆ ತಿಳಿದಿರಲಿಲ್ಲ. ಈಗ ಅವಳೇ ಮನೆ ಜವಾಬ್ದಾರಿ ಹೊತ್ತು ಮಕ್ಕಳನ್ನು ಸುಧಾರಿಸಬೇಕಿತ್ತು. ಆ ವಿಷಯದಲ್ಲಿ ಅವಳಿಗೆ ಅಭಿಜಿತ್ನಿಂದ ಕಿಂಚಿತ್ ಸಹಾಯ ಸಹಕಾರ ಸಿಗ್ತಿರಲಿಲ್ಲ. ನೀನು ಮಕ್ಕಳನ್ನು ಹೆತ್ತ ಮೇಲೆ ಅವರನ್ನು ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ. ಇಟ್ ಈಸ್ ಅ ವುಮೆನ್ಸ್ ಜಾಬ್. ಮಕ್ಕಳಿಗೆ ಏನಾದರೂ ಬೇಕಿದ್ರೆ ಕೇಳು, ತಂದು ಕೊಡ್ತೀನಿ. ಆದರೆ ಬೇರೆ ತಲೆನೋವುಗಳು ನನಗೆ ಹಚ್ಚಬೇಡ ಎಂದ್ಬಿಡ್ತಿದ್ದ. ವೇದಾಳ ಸಹಾಯಕ್ಕಾಗಿ ಅಡಿಗೆಯವರನ್ನು ನೇಮಿಸ್ಕೊಂಡಿದ್ದಾಗಿತ್ತು. ಹೊರಗಿನ ಕೆಲಸಕ್ಕಲ್ಲದೆ ಮನೆಯೊಳಗೆ ಓರಣವಾಗಿಡಲು ಮತ್ತೊಬ್ಬ ಕೆಲಸದಾಕಿ ಸೇರ್ಪಡೆಯಾದಳು. ವೇದ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳುವ ಹೊತ್ತಿಗೆ ಅಭಿಜಿತ್ತಿನ ಪ್ರಪಂಚ ವಿಸ್ತರಿಸಿತು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ಅವನು ಮನೆ ಸೇರುತ್ತಿದ್ದಿದ್ದೇ ರಾತ್ರಿಯೇ.
ಮಕ್ಕಳ ಯೋಗಕ್ಷೇಮ, ಮನೆಯ ವಹಿವಾಟು ಎಲ್ಲಕ್ಕೂ ವೇದಾಳೆ ಒದ್ದಾಡಬೇಕಿತ್ತು. ಶ್ರೇಯ, ಶರತ್ ಬೆಳೆಯುತ್ತಿದ್ದಂತೆ ವೇದಾಳಿಗೆ ಬಿಡು ಸಿಗೋದೇ ಕಷ್ಟವಾಗಿತ್ತು. ಶ್ರೇಯ ಮೊದಲಿನಿಂದಲೂ ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳೆದರೆ ಶರತ್ ತುಂಬ ಸೂಕ್ಷ್ಮ ಪ್ರವೃತ್ತಿಯವನಾಗಿದ್ದ. ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ಕೊಂಡ್ರೆ ಶೀತ ಎಂಬಂತಿದ್ದ ಅವನನ್ನು ಕಂಡು ಅಭಿಜಿತ್ ವೇದಾಳ ಮುಂದೆ ಗೊಣಗ್ತಿದ್ದ. ಶ್ರೇಯ ಗಂಡಾಗಿ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಶರತ್ ಗಂಡು ಹುಡುಗನಾದರೂ ಎಲ್ಲ ನಿನ್ನ ಹಾಗೆ ರೋಗದ ಮುದ್ದೆ. 2 ಮಕ್ಕಳ ತಾಯಿ ಆದಮೇಲೂ ನಾನು ಮೊದಲಿನಂತೆ ಇರೋಕ್ಕೆ ಸಾಧ್ಯನಾ? ಮನೆ ಜವಾಬ್ದಾರಿ, ಮಕ್ಕಳ ಕೆಲಸಗಳನ್ನೆಲ್ಲ ನಿಭಾಯಿಸ್ಕೊಂಡು ನಾನು ಮುಂಚಿನ ಹಾಗೆ ನಿಮ್ಮ ಹಿಂದೆ ಓಡಾಡ್ಕೊಂಡಿರೋಕ್ಕೆ ಆಗಲ್ಲ ಅಂತ ಅದನ್ನು ಪಟ್ಟ ಕಟ್ಟಿದ್ದೀರಾ. ವೇದಾಳು ಸಿಡ್ಕಿದ್ಲು. ವಾಸ್ತವವಾಗಿ ಮಕ್ಕಳಾದ ಮೇಲೆ ವೇದ ಮದುವಣಗಿತ್ತಿಯಂತೆಯೇ ಕಾಣ್ತಿದ್ಲು. ಮಕ್ಕಳ ನಾಮಕರಣವಾದಾಗ ಹಸೆಮಣೆಯ ಮೇಲೆ ಕುಳಿತಿದ್ದ ವೇದ ಅಭಿಜಿತ್ತಿನ ಕಣ್ಣಿಗೆ ಸಲಂಕೃತ ವಧುವಿನಂತೆಯೇ ಕಾಣ್ತಿದ್ಲು. ಹೆಂಡತಿಯ ಸೌಂದರ್ಯ, ಯೌವನ ಕಂಡು ಅವನಿಗೆ ತುಂಬ ಹೆಮ್ಮೆ ಆಗ್ತಿತ್ತು. ಅಭಿ, ನೀನೇ ಲಕ್ಕಿ ಕಣೋ. ವೇದ ಡಿಂಪಲ್ ಕಪಾಡಿಯ ಹಾಗೆ ಇದ್ದಾರೆ. ನೋ ಯಾರ್, ಐಶ್ವರ್ಯ ರೈ ತರಹ ಕಾಣ್ತಾರಲ್ವ. ಗೆಳೆಯರ ಪ್ರಶಂಸೆಗೆ ಅಭಿಜಿತ್ ಉಬ್ಬಿ ವೇದಾಳಿಗೆ ಒತ್ತಾಯ ಮಾಡಿ ಅವಳ ನೀಲಗೂದಲನ್ನು ಭುಜದವರೆಗೂ ಕತ್ತರಿಸಿ ಬ್ಯೂಟಿ ಪಾರ್ಲರ್ಗೆ ಕಳಿಸ್ತಿದ್ದ. ಭುಜದವರೆಗೂ ಧುಮುಕ್ತಿದ್ದ ಅಲೆ ಅಲೆಯಾದ ಅವಳ ಕೂದಲು ಕೋಮಲ ಮುಖಕ್ಕೆ ಶೋಭೆ ನೀಡ್ತಿತ್ತು. ಅವಳ ಭಾವಪೂರ್ಣವಾದ ಜೇನು ಬಣ್ಣದ ಕಣ್ಗಳಲ್ಲಿ ಹೊಸ ಬೆಳಕಿನ ಕಿರಣ ಮೂಡಿತು. ತಾಯ್ತನದಿಂದ ವೇದ ಮತ್ತು ಚೆಲುವೆಯಾಗಿ ಕಾಣ್ತಿದ್ಲು. ಆದರೆ ಎಂದಾದರೊಮ್ಮೆ ಅವಳ ಆಯಾಸ ಅಥವಾ ತಲೆನೋವು ಎಂದು ಮಲಗಿದ್ರೆ ಅಭಿಜಿತ್ತಿನ ಮೊದಲಿಗೆ ಕಾದಿರ್ತಿತ್ತು. ಶುದ್ಧ ಅಳುಮುಂಜಿ, ಯಾವಾಗಲೂ ಕಾಯಿಲೆ ಸುಸ್ತು ಅಂದರೆ ನಿನ್ನನ್ನು ಕಟ್ಕೊಂಡು ನಾನೇನು ಸಂಸಾರ ಮಾಡೋದು? ಅಂತಹ ಸಂದರ್ಭದಲ್ಲಿ ಅವನ ಆರಾಟ ಕೇಳುತ್ತಾ ಮಲಗಿರೋದಕ್ಕಿಂತ ಮೈಗೆ ಹುಷಾರ್ ಇಲ್ಲದಿದ್ದರೂ ಓಡಾಡ್ಕೊಂಡಿರೋದೇ ಮೇಲು ಎಂದು ವೇದಾಳಿಗೆ ಅನಿಸ್ತಿತ್ತು. ಅದೇ ಅಭಿಜಿತ್ ಒಂದು ಸಣ್ಣ ನೆಗಡಿಯಾದರೂ ತನಗೆ ದೊಡ್ಡ ಗಂಡಾಂತರವಾದಂತೆ ಅಬ್ಬರ ಮಾಡ್ತಿದ್ದ. ವೇದ, ಬೇಗ ಬಾ, ನನ್ನ ತಲೆಗೆ ಬಾಂಬ್ ಹಚ್ಚು. ವೇದ, ನನಗೆ ತಲೆ ಹೊತ್ತು. ನಿನಗೆ ಗಂಡನಿಗಿಂತ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ. ಬೆನ್ನೆಲ್ಲ ತುಂಬ ನೋವಾಗ್ತಿದೆ. ಬಿಸಿ ನೀರಿನ ಶಾಖ ಕೊಡು ವೇದ ಎಂದು ಅವಳನ್ನು 1 ನಿಮಿಷ ಬಿಡು ನೀಡದೆ ಕಾಡಿಸ್ಬಿಡ್ತಿದ್ದ. ಅವನ ಕಲ್ಯಾಣ ಗುಣಗಳನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದ ವೇದ ಯಾವ ವಿಷಯಕ್ಕೂ ಅವನೊಡನೆ ವಾದಕ್ಕೆ ಇಳಿತಿರಲಿಲ್ಲ. ಅವನೇನು ಹಾರಾಡಿದ್ರು ಕೂಗಾಡಿದ್ರು ಮೌನವಾಗಿರೋದನ್ನು ಅಭ್ಯಾಸ ಮಾಡಿಕೊಂಡಿದ್ಲು. ಮಾತು ಬೆಳ್ಳಿ, ಮೌನ ಬಂಗಾರ ಎಂಬ ಗಾದೆ ಮಾತಿನ ಅರ್ಥ ಅವಳಿಗೆ ಅಭಿಜಿತ್ತಿನ ಕೈ ಹಿಡಿದ ನಂತರವೇ ತಿಳಿದಿತ್ತು. ಮಕ್ಕಳು ಬೆಳೆಯುತ್ತಿದ್ದಂತೆ ಮನೆಯಲ್ಲಿ ಖರ್ಚು ಹೆಚ್ಚಾಗ್ತಿತ್ತು. ತಪ್ಪು ಹೆಜ್ಜೆ ಇಡುತ್ತಾ ಮುದ್ದಾಗಿ ಮಾತನಾಡುವ ಮಕ್ಕಳ ಬಗ್ಗೆ ಇತ್ತೀಚೆಗೆ ಅಭಿಜಿತ್ಗೆ ಆಕರ್ಷಣೆ ಮೂಡ್ತಿತ್ತು. ಇಬ್ಬರಿಗೂ ತಲೆಯಿಂದ ಕಾಲಿನವರೆಗೂ ಶಿಸ್ತಾಗಿ ವೇದಾಳ ಕೈಯಲ್ಲಿ ಡ್ರೆಸ್ ಮಾಡಿಸಿ ಕಾರ್ನಲ್ಲಿ ಕರೆದೊಯ್ತಿದ್ದ. ಹೊರಗೆ ಮಾರುವ ಐಸ್ ಕ್ರೀಮ್, ಸಾಫ್ಟ್ ಡ್ರಿಂಕ್ಸ್, ಚಾಟ್ಸ್, ಪಿಜ್ಜಾ ಮುಂತಾದ ತಿನಿಸುಗಳನ್ನು ಅಭ್ಯಾಸ ಮಾಡಿಕೊಂಡ ಶ್ರೇಯ, ಶರತ್ ವೇದ ಮನೆಯಲ್ಲಿ ಮಾಡುವ ರುಚಿಯಾದ ಅಡಿಗೆ ತಿಂತಿರಲಿಲ್ಲ. ಅಭಿ, ಮಕ್ಕಳಿಗೆ ಹೊರಗಡೆ ತಿನ್ನಿಸೋ ಅಭ್ಯಾಸ ಒಳ್ಳೆಯದಲ್ಲ. ಶರತ್ಗೆ ಆಯಿಲ್ ಫುಡ್, ಐಸ್ ಕ್ರೀಮ್ ಸರಿ ಹೋಗಲ್ಲ. ರಾತ್ರಿಯೆಲ್ಲ ಕೆಮ್ತಾ ಇರ್ತಾನೆ. ಶ್ರೇಯ ಮೊನ್ನೆ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. ನಾನು ಮನೆಯಲ್ಲಿ ಅಷ್ಟು ನೀಟಾಗಿ ಅಡುಗೆ ಮಾಡಿ ಇಟ್ಟಿರ್ತೀನಿ. ಅದನ್ನೇ ನಾವೆಲ್ಲ ಒಟ್ಟಿಗೆ ಕೂತು ತಿನ್ನಬಾರ್ದಾ? ದುಡ್ಡು ಖರ್ಚು ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನು ಪ್ರಯೋಜನ ಎಂದು ವೇದ ಆಕ್ಷೇಪಣೆ ಮಾಡ್ತಿದ್ಲು. ನೀನಂತೂ ಅದು ಯಾವುದು ಕಂಡಿಲ್ಲದೆ ಬಿಕಾರಿ ಹಾಗೆ ಬೆಳೆದ್ಬಿಟ್ಟೆ. ನನ್ನ ಮಕ್ಕಳು ಹಾಗೆ ಇರಬೇಕಾ? ನಿನ್ನ ಹಾಗೆ ಅವರುಗಳು 4 ಗೋಡೆಗಳ ಮಧ್ಯ ಕೂತ್ಕೊಂಡಿದ್ರೆ ಪ್ರಯೋಜನ ಏನಾಗುತ್ತೆ? ಸ್ವಲ್ಪ ಔಟ್ಡೋರ್ ಲೈಫ್ ಬಗ್ಗೆ ತಿಳಿದುಕೊಳ್ಳಿ. ಮುಂದಿನ ತಿಂಗಳಿನಿಂದ ಇಬ್ಬರನ್ನು ಸ್ವಿಮ್ಮಿಂಗ್ಗೆ ಸೇರಿಸ್ತಿದ್ದೀನಿ. 1.5 ತಿಂಗಳು ಕೋಚಿಂಗ್ ಇರುತ್ತೆ. ಪ್ರತಿದಿನ ನೀನೇ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಬಾ. ಇನ್ನು ಮಕ್ಕಳಿಗೆ 4 ವರ್ಷ ತುಂಬಿಲ್ಲ. ಇಷ್ಟು ಬೇಗ ಸ್ವಿಮ್ಮಿಂಗ್ ಬೇಡ ಅಭಿ. ಶರತ್ಗೆ ತಣ್ಣೀರು ಆಗಲ್ಲ. ಅವನಿಗೆ ಬೇಗ ನೆಗಡಿ ಕೆಮ್ಮು ಬರುತ್ತೆ. ವೇದ ಹೌಹಾರದ್ಲು. ನಿನ್ನ ಕೈಗೆ ನನ್ನ ಮಗನನ್ನು ಕೊಟ್ಟರೆ ನಸಗುನಿ ಮಾಡಿಬಿಡ್ತೀಯ. ಗಂಡು ಮಗ ಅನ್ನೋ ಪ್ರೀತಿ ನಿನ್ಗೆ ಇಲ್ಲದೆ ಸದಾ ನಿನ್ನ ಸೆರಗಿಗೆ ಅವನನ್ನು ಕಟ್ಕೊಂಡು ಯೂಸ್ಲೆಸ್ ಮಾಡಬೇಡ. ಅಭಿಜಿತ್ ಕಣ್ಣು ಕೆಂಪಗೆ ಮಾಡಿಕೊಂಡು ರೇಗಿದಾಗ ವೇದ ಮಾತು ಬೆಳೆಸಲಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.